ಈ ದುಷ್ಕರ್ಮಿಗಳು ಏನೇ ಮಾಡಿದ್ರು ಕೂಡ ಭಕ್ತ ಕ್ಷಮಿಸ್ಬೋದು, ಆದ್ರೆ ಭಗವಂತ ಕ್ಷಮಿಸಲ್ಲ ಅಂತ ಹೇಳ್ತಾರಲ್ಲ, ಅದನ್ನ ಈ ಶ್ಲೋಕದಲ್ಲಿ ನಾವು ನೋಡ್ಬೋದು. ಅರ್ಜುನ ಹೇಳ್ತಾರೆ, ಅವರೆಲ್ಲ ನನ್ನವ್ರೆ, ಅವರೆಲ್ಲ ನನಗೇನೇ ಕೆಟ್ಟದ್ ಮಾಡಿದ್ರು ಕೂಡ ನಾನು ಅವ್ರನ್ನ ಕ್ಷಮಿಸ್ಬಿಡ್ತೀನಿ, ನಾನು ಯುದ್ಧ ಮಾಡಲ್ಲ ಕೃಷ್ಣ ಅಂತ. ಆದ್ರೆ ಕೃಷ್ಣ ಆಲ್ರೆಡಿ ಸಂಕಲ್ಪಿಸಿ ಬಿಟ್ಟಿದ್ದಾನೆ ಅವ್ರನ್ನೆಲ್ಲ ನಾನು ಕೊಲ್ಲೇಬೇಕು ಅಂತ. ಅಧ್ಯಾಯ 1 ಶ್ಲೋಕ 37-35 ಅದರ ಅನುವಾದವನ್ನ ನೋಡೋಣ. ಕೃಷ್ಣನ್ಗೆ ಅರ್ಜುನ ಹೇಳ್ತಾ ಹೋಗ್ತಾನೆ, ಹೇ ಗೋವಿಂದ, ಯಾರಿಗೋಸ್ಕರ ನಾನು ಈ ರಾಜ್ಯವನ್ನ, ಸುಖವನ್ನ ಮತ್ತೆ ಬದುಕನ್ನ ಸಹ ಬಯಸ್ತಿದ್ದೇನೋ ಅವರೇ ನನ್ನ ವಿರುದ್ಧ ಯುದ್ಧಕ್ಕೆ ನಿಂತಿರುವಾಗ ಅವುಗಳಿಂದ ಏನ್ ಪ್ರಯೋಜನ ನನ್ಗಿದ್ರು ಕೂಡ? ನನ್ನ ಆಚಾರ್ಯರಿದ್ದಾರೆ, ಪಿತರಿದ್ದಾರೆ, ಪುತ್ರರಿದ್ದಾರೆ, ಪಿತಾಮಹರಿದ್ದಾರೆ, ಸೋದರ ಮಾವಂದರಿದ್ದಾರೆ, ಮತ್ತೆ ಮೊಮ್ಮಕ್ಕಳಿದ್ದಾರೆ, ಭಾವ ಮೈದಂದ್ರಿದ್ದಾರೆ, ಮತ್ತು ಎಲ್ಲ ಅವರ ಇತರ ಬಂಧುಗಳೂ ಇದ್ದಾರೆ. ಸೊ ಅವ್ರು ಬಂದ್ಬಿಟ್ಟಿದ್ದಾರೆ, ಅವರು ನನ್ನ ಕೊಲ್ಲಿ, ಆದ್ರೆ ನಾನೇಕೆ ಅವ್ರನ್ನ ಕೊಲ್ಬೇಕು ಅಂತ ಅಪೇಕ್ಷಿಸ್ಬೇಕು ಅಂತ ಕ್ವಶನ್ ಮಾಡ್ತಾ ಇದ್ದಾನೆ. ಹಾಗೆ ಹೇ ಜನಾರ್ದನ, ಕೃಷ್ಣನ್ ಹೇಳ್ತಾನೆ, ಈ ಭೂಮಿಯ ಮಾತಿರ್ಲಿ 3 ಲೋಕಗಳನ್ನ ನನಗೆ ಕೊಡೋದಾದ್ರೂ ಕೂಡ ಇವರೊಡನೆ ನನಗೆ ಯುದ್ಧ ಮಾಡೋಕೆ ಇಷ್ಟ ಇಲ್ಲ ಅಂತ. ಧೃತರಾಷ್ಟ್ರನ ಮಕ್ಕಳನ್ನ ಕೊಂದು ನಾನ್ ಯಾವ ಸಂತೋಷವನ್ನ ಕಾಣ್ಲಿ ಅಂತ ಅರ್ಜುನ ಕೃಷ್ಣನಿಗೆ ಹೇಳ್ತಿದ್ದಾನೆ. ಅರ್ಜುನನ ರೀಸನ್ಗಳು ಎಷ್ಟು ವ್ಯಾಲಿಡ್ ಇದಾವೆ ಅಂತ ಅಂದ್ರೆ, ಮುಂದಿನ ಶ್ಲೋಕಗಳಲ್ಲಿ ಇನ್ನೂ ತೀಕ್ಷ್ಣವಾಗಿ ತನ್ನ ರೀಸನ್ ಹೇಳ್ತಾ ಹೋಗ್ತಾನೆ ಯಾಕೆ ಯುದ್ಧ ಮಾಡಲ್ಲ ಅಂತ. ನೋಡೋಣ. ಹರೇ ಕೃಷ್ಣ.